ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸ್ವಲ್ಪ ಯಾಕೋ ಬೆಳಗ್ಗೆನೇ ಗ್ಯಾಸ್ಟ್ರಿಕ್ ಆದಾಗಿತ್ತು. ಸ್ವಲ್ಪ ಜೀರಾ ವಾಟರ್ ಮಾಡ್ಕೊಂಡು ಕುಡಿದೆ. ನಾನು ಇದನ್ನು ಪುಡಿ ಮಾಡಿಟ್ಟಿರ್ತೀನಿ. ಇದು ಜೀರಿಗೆ ಮಾತ್ರ ಅಲ್ಲ, ಇದಕ್ಕೆ ಸ್ವಲ್ಪ ಸೋಂಪು ಕಾಳು ಹಾಗೆ ವೈನ್ ಕಾಳು ಎಲ್ಲ ಹಾಕಿ ಪೌಡ್ರ್ ಮಾಡಿರ್ತೀನಿ. ಇದಕ್ಕೆ ಜಸ್ಟ್ ಬಿಸಿನೀರು ಹಾಕ್ಕೊಂಡು ಕುಡಿಬೋದು, ಇಲ್ಲ ಹಾಗೆ ಕುದಿಸ್ಕೊಂಡು ಕುಡಿಬೋದು. ನಾನು ಹಾಗೆ ಬಿಸಿನೀರು ಹಾಕ್ಕೊಂಡು ಕುಡಿದೆ. ಹಾಗೆ ಡ್ರೈ ಫ್ರೂಟ್ಸು ಹಾಗೆ ಕಡಲೆ ಬೀಜ ಎಲ್ಲ ನೆನೆಯಕ್ಕೆ ಹಾಕಿಟ್ಟಿದ್ದೆ. ಅಲ್ಲೇ ತಿನ್ನೋಕ್ಕಾಗಲ್ಲ, ಬೇಜಾರು ಅನ್ನಿಸ್ತಿತ್ತು. ಸ್ವಲ್ಪ ತಿಂದೆ. ಅಪ್ಪಾಜಿಗೂ ಜೀನಿ ಮಾಡೋಕ್ಕೆ ಇಲ್ಲಿ ಅಮ್ಮ ಇಟ್ಟಿದ್ರು, ಅವರೇ ಮಾಡ್ತಿದ್ರು. ಸೊ ಕೊಬ್ಬರಿ ಒಡೆಯೋದು ಅರ್ಧ ಹಾಗೆ ಇತ್ತು. ನೆನ್ನೆ ಮಳೆ ಬಂದ ಕಾರಣ ಸ್ವಲ್ಪ ಹೊಡೆದ್ವಿ, ಇನ್ನೊಂದು ಸ್ವಲ್ಪ ಇತ್ತು. ಅಪ್ಪಾಜಿ 3 ಗಂಟೆ ಅಷ್ಟರಲ್ಲಿ ತೊಗೊಂಡೋಗ್ಬೇಕು, ಇವಾಗ 3 ಗಂಟೆಗೆ ಹರಾಜಿದೆ, ಏನು ರೇಟ್ ಇದೆ ನೋಡ್ಕೊಂಡು ಬಿಟ್ಟು ಬರ್ತೀನಿ ಅಂತಂದರು. ಸೊ ಅಷ್ಟರಲ್ಲಿ ಹೊಡೆದ್ಬಿಡೋಣ ಹೋಗೋ ಅಷ್ಟರಲ್ಲಿ ಅಂತ ಬೆಳಗ್ಗೆನೇ ಹೊಡಿಯೋ ಕೂತ್ಕೊಂಡು ತಿಂಡಿ ಬೇಕಾದರೆ ಆಮೇಲೆ ಮಾಡ್ಕೊಂಡ್ರಾಗುತ್ತೆ, ದೋಸೆ ಅಲ್ವಾ ಅಂತ. ಸೊ ಫುಲ್ ಮಳೆಗೆ ನೆಂದಿದ್ದು, ಹಾಗೆ ಸ್ವಲ್ಪ ಎಷ್ಟು ಹೊಡೆದ್ರೂ ಹೊಡಿಯೋಕ್ಕೆ ಆಗ್ತಿರ್ಲಿಲ್ಲ. ಬಿಸಿಲು ಬೇರೆ, ನೆರಳೇ ಇರಲಿಲ್ಲ. ಹಾಗಾಗಿ ಹೊಡಿತಾ ಕೂತಿದ್ವಿ. ನೆನ್ನೆ ಮಳೆ ಬರಲಿಲ್ಲ ಅಂದರೆ ನೆನ್ನೆನೇ ಮುಗಿಸ್ಬಿಡ್ತಿದ್ದು. ಹಾಗಾಗಿ ಇವತ್ತು ಸ್ವಲ್ಪ ಉಳ್ಕೊಂಡು ಕೊಬ್ಬರಿನೂ ಹೊಡೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ, ಅಪ್ಪಾಜಿ ಹೋಗೋ ಅಷ್ಟರಲ್ಲಿ. ಕೌಟು ಎಲ್ಲ ಇರುತ್ತೆ ಇದರಲ್ಲಿ, ಕೌಟು ಎಲ್ಲ ಬರುತ್ತಲ್ಲ, ಅದನ್ನು ಕ್ಲೀನ್ ಮಾಡಿಕೊಟ್ರೆ ಇವತ್ತೇ ತಗೊಂಡು ಹೋಗ್ಬಿಡ್ತಾರೆ. ಇನ್ನು ಬಿಟ್ಟರೆ ಅದು ಹಾಗೆ ಉಳ್ಕೊಬಿಡುತ್ತೆ ಅಂತ ಹೊಡಿತಾ ಇದ್ದೆ. ಹಾಗೆ ಅಮ್ಮನ್ನ ತಿಂಡಿ ಮಾಡೋಗಮ್ಮ ಟೈಮ್ ಆಗ್ತಿದೆ ಅಂತ ಹೇಳ್ತಾ ಇದ್ದೆ, ಹೊಡಿತೀನಿ ನಾನು ಹೊಡಿತಿರ್ತೀನಿ ಅಂತ. ಅವ್ರು ಕೇಳ್ತಾನೆ ಇರಲಿಲ್ಲ, ಒಬ್ಬಳೇ ಹೊಡಿತೀಯಾ ಅಂತಿದ್ರು. ಸೊ ಈ ಸಲ ಚೆನ್ನಾಗಿ ಬಂದಿದ್ದು ಕೊಬ್ಬರಿ, ಅಷ್ಟೇನು ಕೌಟ್ ಬಂದಿರಲಿಲ್ಲ. ಸ್ವಲ್ಪ ಬಂತು ಕೌಟು, ಅಷ್ಟಿರಲಿಲ್ಲ. ಹೋದ ಸಲ ತುಂಬ ಕೌಟ್ ಬಂದಿತ್ತು. ಹಾಗೆ ಹೋಳು ಚೂರು ಅದು ಏನೂ ಇರಲಿಲ್ಲ, ಸ್ವಲ್ಪ ಚೆನ್ನಾಗಿ ಬಂದಿದ್ದು ಕೊಬ್ಬರಿ. ಅದೇ ಹೇಳ್ತಿದ್ರು ಅಪ್ಪಾಜಿ, ಚೆನ್ನಾಗಿ ಬಂದಿದ್ದಾವೆ ಕೊಬ್ಬರಿ ಅಂತ. ಹಾಗೆ ಸ್ವಲ್ಪ ಕಾಫಿ, ಇದು ಶುಗರ್ಲೆಸ್ಸು, ಸ್ವಲ್ಪ ಕುಡಿಲೇಬೇಕು, ಇಲ್ಲಾಂದರೆ ತಲೆ ಓಡಲ್ಲ. ಕಾಫಿ ಜಾಸ್ತಿ ಕುಡಿತಿದ್ನಲ್ಲ, ಈಗ ಸಡನ್ನಾಗಿ ಬಿಡೋದು ಅಂತಂದರೆ ಆಗಲ್ಲ. ಸೊ ಲೈಟಾಗಿ ಅಮ್ಮಂಗೆ ಹೇಳಿದೆ ಶುಗರ್ಲೆಸ್ ಕೊಡಮ್ಮ ಅಂತ. ಅವ್ರು ನಗ್ತಾಯಿದ್ರು, ಈಗಲೇ ಶುಗರ್ಲೆಸ್ ಕುಡಿತೀಯಾ ಅಂತ. ಬೆಲ್ಲನೂ ಹಾಕ್ಬೇಡ ಅಂತ ಹೇಳಿದ್ದೆ. ಸೊ ಹಂಗೆ ಮಾಡಿಕೊಟ್ರು, ಚೆನ್ನಾಗಿತ್ತು. ಅಷ್ಟರಲ್ಲಿ ತಿಂಡಿ ಮಾಡಿ, ಕಾಯಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡಿ ಕರೆದ್ರು. ದೋಸೆ ಯಾಕೋ ಇವತ್ತು ಕಲರ್ ಬಂದಿರಲಿಲ್ಲ. ಹೇಳ್ತಿದ್ದೆ, ನಿನಗೆ ದೋಸೆ ಮಾಡೋಕ್ಕೆ ಬಂದಿಲ್ಲ ಕಣಮ್ಮ ಅಂತ. ಅದಕ್ಕೆ ಅಮ್ಮ ಹೇಳ್ತಿದ್ರು, ನೆನಾಕಿದ್ದವ್ರು ಯಾರು, ನೀನೇ ತಾನೇ ಅಂತ. ಸೊ ನಾನು ನೆನಾಕಿರೋದಲ್ಲ, ನೀನು ಬೇಗ ತೆಗಿತಿದ್ದೀಯ, ದೋಸೆ ಸ್ವಲ್ಪ ಹೊತ್ತು ಬಿಡು ಅಂತ ಹೇಳ್ತಾ ಇದ್ದೆ. ಸೊ ಒಂದೇ ಸಲ 2 ಹಾಕ್ಕೊಟ್ಟಿದ್ರು. ಸೊ ತಿಂದೆ. ಹಾಗೆ ಸ್ವಲ್ಪ ಕೌಟು ಎಲ್ಲ ಇದ್ವಲ್ಲ, ಅವನು ಎಪ್ತಾ ಇದ್ದು. ಹಾಗೆ ಆ ಕಡೆ ಈ ಕಡೆ ಹೊಲ್ದವರು, ಹಾಗೆ ನಮ್ಮ ಮನೆ ಪಕ್ಕದವ್ರು ಆಂಟಿ ಎಲ್ಲ ಕೂತಿದ್ರು. ಸೊ ಎಲ್ಲ ಕೂತಿದ್ರಲ್ಲ, ಅಪ್ಪಾಜಿ ಕಾಫಿ ಮಾಡೋಗು ಅಂತಂದರು. ಸೊ ಕಾಫಿ ಮಾಡಿಕೊಟ್ಟೆ ಅವ್ರಿಗೂ. ನಾನೇನು ಕುಡಿಲಿಲ್ಲ ಕಾಫಿನ, ಒಂದೇ ಸಲ ಕುಡಿದಿದ್ದು, ಹಾಗಾಗಿ ಕುಡಿಲಿಲ್ಲ, ನಾನು ಅವ್ರಿಗೆ ಕೊಟ್ಟಿದ್ದೆ. ಹಾಗೆ ಎಷ್ಟಿದ್ದಾವೆ ಅಂತ ತೂಕ ಮಾಡಿಕೊಂಡೆ ತಗೊಂಡೋಗ್ತೀನಿ ಅಂತಂದರು ಅಪ್ಪಾಜಿ. ಸೊ ತೂಕ ಮಾಡಿಬಿಟ್ಟು ಅದೊಂದು ಚೀಲ ಎಲ್ಲ ಹೊಲಿದು ಕೊಡಬೇಕಲ್ಲ, ಅದಕ್ಕೆ ಎಲ್ಲ ಬೇಗ ಮಾಡ್ತಿದ್ದು, ಟೈಮು ಆಗೋಯಿತು. ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ನಮ್ಮ ಅಮ್ಮ ಬೈತಾರೆ ಅಂತ ಬೇಗ ಇಸ್ಕೊಂಡೆ. ಬೈತಾರೆ, ಏನು ಡೈಲಿ ತರಿಸ್ತೀಯ ಅದು ಇದು ಅಂತ. ಸೊ ಬೇಗ ಇಸ್ಕೊಂಡೆ. ಹಾಗೆ ಮಳೆ ಬೇರೆ ಬರೋಂಗಾಗಿತ್ತು. ಸೊ ದನಿಗೆ ಸ್ವಲ್ಪ ಮೇವು ಕುಯ್ಕೊಬರೋಣ ಅಂತ ದೊಡ್ಡಪ್ಪಾಜಿಯವ್ರ ಹೋದೆ, ಹೊಲ್ದ ಹತ್ರಕ್ಕೆ. ಸೊ ಒಂದು ಸ್ವಲ್ಪ ಕುಯ್ಕೊಂಡೆ. ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ, ನಾನು ಕುಯ್ಕೊಡ್ತೀನಿ ಇಲ್ಲಿ, ನೀನು 1 ಹೊರೆ ಹಾಕ್ಬರೋಗು ತಗೊಂಡೋಗಿ ಅಂತ ಅಂದರು. ಸೊ ಹಾಗಾಗಿ ದೊಡ್ಡಪ್ಪನೂ ಕುಯ್ಕೊಡ್ತಾಯಿದ್ರು. ನಾನು ಅಷ್ಟರಲ್ಲಿ 1 ಹೊರೆ ಹಾಕಿ ಬಂದುಬಿಡೋಣ ಅಂತ ಬಂದೆ. ಅವ್ರ ಹೊಲದಲ್ಲೇ ಮೇವಿದ್ದಿದ್ದು. ಅವ್ರ ದನಗಳೇನೋ ತಿನ್ನಲ್ವಂತೆ, ಗುಡ್ಡದಲ್ಲಿ ಮೇಯ್ಕೊಬರ್ತವೆ, ತಿನ್ನಲ್ಲ, ನೀವು ತಗೊಂಡೋಗಿ ಅಂತ ಹೇಳ್ತಿತ್ತು ದೊಡ್ಡಪ್ಪ. ಹಾಗೇ ನಮ್ಮ ಅಜ್ಜಿಗೂ ಒಂದು ಹಾಯ್ ಹೇಳಿ, ಅಜ್ಜಿ ಏನು ಬರಲೇ ಇಲ್ವಲ್ಲ, ಮೊನ್ನೆ ಡೈಲಿ ಹೋಗಬೇಕು ಅಜ್ಜಿ ಮಾತಾಡ್ಸ್ಕೊಬರೋಕ್ಕೆ, ಇಲ್ಲ ಅಂತಂದರೆ ಬರಲೇ ಇಲ್ಲ, 1 ವಾರ ಆಯಿತು ಬಂದಿಲ್ಲ ನೀನು ಅಂತಂದು. ನಮ್ಮ ಅಮ್ಮ ಇವು ಹಪ್ಳ ಅಂತ, ಪಾಪ ಹಪ್ಳ ಅಂದ್ಕೊಂಡು ಈ ಪೂರಿ ಹಾಕಿದೆ, ಪಾನಿಪುರಿಗೆ ತಂದಿದ್ವಲ್ಲ ಇವು ಹಿಂಗಾದ್ವಲ್ಲ ಅಂತ ಅಂತಿದ್ದು, ನಗ್ತಿದ್ದೆ. ಹಪ್ಳ ಅಲ್ಲ ಕಣಮ್ಮ, ಪೂರಿ ಅಂತ. ಹಾಗೆ ಅಮ್ಮನೂ ಕಾಫಿ ಇಟ್ಟಿದ್ರು. ಸೊ ನಾನು ಕುಡಿಲಿಲ್ಲ ಕಾಫಿನ, ಇಟ್ಟಿದ್ರು. ಅದೇ ಹೇಳ್ತೀನಿ, ನೀನು ಬಂದೆ ಅಂತ ಕಾಫಿ ಇಟ್ಟೆ, ನೀನು ಹಂಗೆ ಹೋಗ್ತೀಯಾ ಅಂತ ಅಂತಿದ್ರು. ಬೇಡ ಕಣಮ್ಮ ಅಂತ ಹೇಳಿ ಸ್ವಲ್ಪ ಹೊತ್ತು ಇದ್ದು ಮನೆಗೆ ಬಂದು ನೋಡಿದ್ರೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಹೋಗಿತ್ತಲ್ಲ ಅಪ್ಪಾಜಿ, ಆ ಚೀಲದ ಧೂಳು, ಕೊಬ್ಬರಿ ಧೂಳು, ಹಾಗೆ ಹೊಡೆದಿದ್ವಲ್ಲ, ಅದು ಮನೆ ಮುಂದೆ ಹೊಡೆದಿರೋದ್ರಿಂದ ತುಂಬ ಧೂಳು ಒಳಗಡೆ ಬಂದ್ಬಿಟ್ಟಿತ್ತು. ಸೊ ಅಮ್ಮನೂ ಅಂಗಡಿಗೆ ಹೋದ್ರು,
ಅಂಗಡಿ ಬಾಗ್ಲಾಕಿದ್ದು ಬೆಳಗ್ಗೆಯಿಂದ. ಸೊ ಅಮ್ಮನ ಕಳಿಸ್ದೆ, ಹೋಗಮ್ಮ ಅಂಗಡಿ ಹತ್ರ ನಾನು ಮಾಡ್ಕೊತೀನಿ ಮನೆ ಹತ್ರ ಅಂತ. ಸೊ ಹಂಗೆ ಎಲ್ಲ ಕೆಲಸ ಬಿದ್ದಿತ್ತು. ಅದನ್ನು ಅಪ್ಪಾಜಿ ಅರಸೀಕೆರೆಗೆ ಹೋಗಿ ಬಂದು ಆವಾಗ ಮುಗೀತು ನನ್ನ ಕೆಲಸ ಎಲ್ಲದೂ. ಅದೇ ಹೇಳ್ತಿದ್ರು, ಎಲ್ಲ ಕ್ಲೀನ್ ಮಾಡಾಕ್ಬಿಟ್ಟಿದೀಯಾ ಹೋಗಿ ಬರೋ ವರ್ಷಲ್ಲಿ ಅಂತ. ಅದು ಧೂಳಿದ್ಬಿಟ್ರೆ ಸರಿಯಾಗಲ್ಲ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಸೊ ಎಲ್ಲ ಕ್ಲೀನ್ ಆಯಿತು. ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಮನೆ ಯಾವಾಗಲೂ ಕ್ಲೀನಾಗಿದ್ದರೆ ಮನಸ್ಸು ಯಾವಾಗಲೂ ಸಮಾಧಾನ ಆಗಿರುತ್ತೆ. ಹಾಗೆ ಅಪ್ಪಾಜಿಗೂ ಕಾಫಿ ಮಾಡ್ತಾಯಿದ್ದೆ. ಹಾಗೆ ಅಪ್ಪಾಜಿ ಏನೇನೋ ತಂದಿದ್ರು. ಫ್ರೂಟ್ಸ್ ತಗೋಬಾ ಅಂತ ಹೇಳಿದ್ದೆ, ಮರ್ತು ಬಂದೆ ಅಂತಿದ್ರು. ಅಲ್ಲ ಕಣಪ್ಪಾಜಿ, ಇನ್ನು ಚಿಕ್ಕ ಮಕ್ಳಂಗೆ ಬಿಸ್ಕೆಟ್ ಎಲ್ಲ ತಂದಿದ್ದೀಯಲ್ಲ ಅಂತ ಹೇಳ್ತಾ ಇದ್ದೆ. ಸೊ ನನಗಿಷ್ಟ ಆಗಿರೋ ಬಿಸ್ಕೆಟೇ ತಂದಿದ್ದಾರೆ ನೋಡಿ. ನಾವೆಷ್ಟು ದೊಡ್ಡವರಾಗಿದ್ದೀವಿ. ನಮ್ಮ ಅಪ್ಪಾಜಿ ಎಷ್ಟು ಪ್ರೀತಿಯಿಂದ ನನಗಿಷ್ಟ ಆಗಿರೋ ಬಿಸ್ಕೆಟ್ ಬಂದಿದ್ದಾರೆ. ನನಗೆ ಅದೇ ಒಂದ್ಸಲ ಹಂಗನ್ನಿಸ್ತು, ಎಷ್ಟು ಪ್ರೀತಿ ಇದೆ ನಮ್ಮ ಅಪ್ಪಂಗೆ ನಮ್ಮ ಮೇಲೆ ಅಂತ. ಸೊ ರಾತ್ರಿಗೆ ಮುದ್ದೆ ಬಸ್ಸಾರು, ಹಾಗೆ ಸ್ವಲ್ಪ ಕಾಳು. ಮಧ್ಯಾಹ್ನ ಮಾಡಿದ್ದೆ ಸಾಂಬಾರು, ಕಾಳು ಚೆನ್ನಾಗಿತ್ತು ಊಟ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.